ಅದು ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರೋ ಸ್ಥಳ. ಅಲ್ಲಿ ನಡೆಯುವಂತಹ ಈ ಗ್ರಾಮೀಣ ಕ್ರೀಡೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ತುಂಬಾ ವಿಶೇಷ. ಮೀನುಗಳ ಶಿಕಾರಿ ನೋಡೋದೇ ನಿಜಕ್ಕೂ ಕಣ್ಣಿಗೆ ಹಬ್ಬ. ಯಾವುದೀ ಆಟ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಒಟ್ಟೊಟ್ಟಿಗೆ ಕೆರೆಗೆ ಧುಮುಕಿರೋ ನೂರಾರು ಜನ. ನಾಮೊಂದು ತಾಮೊಂದು ಮೀನು ಹಿಡಿಯೋಕೆ ಪೈಪೋಟಿ. ಕೈಯಲ್ಲಿ ಕೋಣಿಗಳನ್ನ ಹಿಡಿದು ಜಬರ್ದಸ್ತ್ ಮೀನುಗಳ ಶಿಕಾರಿ. ಇದು ಮಲೆನಾಡಿನ ಅಪ್ಪಟ ಗ್ರಾಮೀಣ ಕ್ರೀಡೆ, ಭರ್ಜರಿ ಕೆರೆಬೇಟೆ. ಉರಿ ಬಿಸಿಲಿನಲ್ಲೂ ಜಬರ್ದಸ್ತ್ ಕೆರೆಬೇಟೆ. ಕಣ್ಮನ ಸೆಳೆದ ಮಲೆನಾಡ ಗ್ರಾಮೀಣ ಕ್ರೀಡೆ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳಿವು. ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವಂತಹ ಸೊರಬದಲ್ಲಿ ಕೆರೆಬೇಟೆ ಕ್ರೀಡೆ ನಡೆಯಿತು. ಓಟೂರು ಗ್ರಾಮದ ಒಟ್ಟಿನ ಕೆರೆಯಲ್ಲಿ ಏಕಕಾಲದಲ್ಲಿ ನೂರಾರು ಜನರು ಕೆರೆಗೆ ಇಳಿದು ಮೀನುಗಳ ಬೇಟೆಯಾಡಿದರು. ಮಳೆಗಾಲದಲ್ಲಿ ಕೆರೆಗಳಿಗೆ ಮೀನಿನ ಮರಿಗಳನ್ನ ಬಿಡಲಾಗುತ್ತೆ. ಬಳಿಕ ಬೇಸಿಗೆಯಲ್ಲಿ ಕೆರೆಗಳು ಬತ್ತಿದಾಗ ಕೆರೆಬೇಟೆ ನಡೆಸಲಾಗುತ್ತೆ. ಇದೀಗ ಬಿಸಿಲು ಜಳಪಳಿಸಿದ ಬೆನ್ನಲ್ಲೇ ಗ್ರಾಮಸ್ಥರು ಮೀನುಗಳ ಶಿಕಾರಿ ಮಾಡಿದ್ರು. ಒಮ್ಮೆಲೆ ನೂರಾರು ಜನರು ಬಿದಿರು ಕಬ್ಬಿಣದ ಕೂಣಿಗಳನ್ನ ಬಳಸಿ ಮೀನುಗಳನ್ನ ಹಿಡಿದ್ರು. ಇದು ಕುಪ್ಪಗಡ್ಡೆ ಗ್ರಾಮದ ಕೆರೆಬೇಟೆ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ನಾವಿಲ್ಲಿ ಓನ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಅಷ್ಟೇ ಬಂದಿದ್ವಿ. ಇಲ್ಲಿ ಸಾವಿರಾರು ಜನ, ತುಂಬಾ ಜನ ಹಳ್ಳಿಗಳಿಂದ, ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಬಂದು ಕೆರೆಬೇಟೆಯನ್ನ ಮಾಡಿದ್ದಾರೆ. ಸುಮಾರು 8ರಿಂದ 10 kg ಗಟ್ಟಲೆ ಮೀನನ್ನ ಒಬ್ಬೊಬ್ರು ಹಿಡಿದಿದ್ದಾರೆ, ದೊಡ್ಡ ದೊಡ್ಡ ಗಾತ್ರದ ಮೀನನ್ನ. ಮತ್ತೆ ಯಾವುದೇ ರೀತಿ ತಂಟೆ ತಕರಾರು ಏನಿಲ್ದೇನೆ ತುಂಬಾ ಚೆನ್ನಾಗಿ ಕೆರೆಬೇಟೆ ಕಾರ್ಯಕ್ರಮ ಬಂತು. ಇದು ಪರಂಪರೆ, ತುಂಬಾ ಹಳೆ ಕಾಲದಿಂದನೂ ತುಂಬಾ ನಡ್ಕ ಬಂದಿರೋಂತ ಒಂದು ಸಂಪ್ರದಾಯ ಅನ್ಬೋದು. ಕೆರೆಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಗ್ರಾಮಸ್ಥರು ಮಾತ್ರವಲ್ಲದೆ ಸುತ್ತಲಿನ ಗ್ರಾಮದವರು ಕೂಡ ಜಾತಿ ಮತಗಳ ಭೇದವಿಲ್ಲದೆ ಹಿರಿಯರು ಕಿರಿಯರೆನ್ನದೆ ಕೆರೆಬೇಟೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಕೆಲವರು 5ರಿಂದ 10 kg ಮೀನುಗಳನ್ನ ಬೇಟೆಯಾಡಿದ್ರು. ಇನ್ನು ಕೆಲವರು ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡಿದು ಖುಷಿಪಟ್ರು. ಈ ಕೆರೆಬೇಟೆ ಮಾಡೋದ್ರಿಂದ ನಮ್ಮ ಊರಲ್ಲಿ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳಕ್ಕೆ ಒಂದು ಅವಕಾಶ. ಸಾವಿರಾರು ಜನ ಸೇರಿ ವಿಶೇಷವಾಗಿ ಕೆರೆಬೇಟೆ ಮಾಡಿದ್ರು. ಒಂದು ತಂಟೆ ತಕರಾರು ಇಲ್ದಂಗೆ ಕೆರೆಬೇಟೆ ಮಾಡಿ ಮುಗಿಸಿದ್ದಾರೆ. ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಇದು. ಎಲ್ಲ ಸುತ್ತಮುತ್ತಲ ಕೊರ್ಕೋಡು ಯಕ್ಷಿ ತುಂಬಾ ಸುತ್ತಮುತ್ತ ದೂರ 10-15 ಕಿಲೋಮೀಟರ್ ದೂರದಿಂದ ಕೂಣಿಗಳನ್ನ ತಗೊಂಡ್ಬಂದು ಕೆರೆಯಲ್ಲಿ ಇಳಿದು ಮೀನನ್ನು ಹಿಡ್ಕೊಂಡು ಇರ್ತಕ್ಕಂಥದ್ದು ಭಾರಿ ವಿಶೇಷತೆ ಇದು. ಮಲೆನಾಡಿನಲ್ಲಿ ಇಂದಿಗೂ ಕೂಡ ಹಲವು ಗ್ರಾಮೀಣ ಕ್ರೀಡೆಗಳು ಜೀವಂತವಾಗಿವೆ. ಅದರಲ್ಲೂ ಕೆರೆಬೇಟೆ ಮಲೆನಾಡಿನ ಶ್ರೀಮಂತಿಕೆಯನ್ನ ತೋರಿಸುವಂತಹ ಗ್ರಾಮೀಣ ಕ್ರೀಡೆಯಾಗಿದೆ. ಇದನ್ನ ನೋಡದೆ ಒಂದು ರೋಮಾಂಚನ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರೋ ಸ್ಥಳ. ಅಲ್ಲಿ ನಡೆಯುವಂತಹ ಈ ಗ್ರಾಮೀಣ ಕ್ರೀಡೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ತುಂಬಾ ವಿಶೇಷ. ಮೀನುಗಳ ಶಿಕಾರಿ ನೋಡೋದೇ ನಿಜಕ್ಕೂ ಕಣ್ಣಿಗೆ ಹಬ್ಬ. ಯಾವುದೀ ಆಟ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಒಟ್ಟೊಟ್ಟಿಗೆ ಕೆರೆಗೆ ಧುಮುಕಿರೋ ನೂರಾರು ಜನ. ನಾಮೊಂದು ತಾಮೊಂದು ಮೀನು ಹಿಡಿಯೋಕೆ ಪೈಪೋಟಿ. ಕೈಯಲ್ಲಿ ಕೋಣಿಗಳನ್ನ ಹಿಡಿದು ಜಬರ್ದಸ್ತ್ ಮೀನುಗಳ ಶಿಕಾರಿ. ಇದು ಮಲೆನಾಡಿನ ಅಪ್ಪಟ ಗ್ರಾಮೀಣ ಕ್ರೀಡೆ, ಭರ್ಜರಿ ಕೆರೆಬೇಟೆ. ಉರಿ ಬಿಸಿಲಿನಲ್ಲೂ ಜಬರ್ದಸ್ತ್ ಕೆರೆಬೇಟೆ. ಕಣ್ಮನ ಸೆಳೆದ ಮಲೆನಾಡ ಗ್ರಾಮೀಣ ಕ್ರೀಡೆ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳಿವು. ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವಂತಹ ಸೊರಬದಲ್ಲಿ ಕೆರೆಬೇಟೆ ಕ್ರೀಡೆ ನಡೆಯಿತು. ಓಟೂರು ಗ್ರಾಮದ ಒಟ್ಟಿನ ಕೆರೆಯಲ್ಲಿ ಏಕಕಾಲದಲ್ಲಿ ನೂರಾರು ಜನರು ಕೆರೆಗೆ ಇಳಿದು ಮೀನುಗಳ ಬೇಟೆಯಾಡಿದರು. ಮಳೆಗಾಲದಲ್ಲಿ ಕೆರೆಗಳಿಗೆ ಮೀನಿನ ಮರಿಗಳನ್ನ ಬಿಡಲಾಗುತ್ತೆ. ಬಳಿಕ ಬೇಸಿಗೆಯಲ್ಲಿ ಕೆರೆಗಳು ಬತ್ತಿದಾಗ ಕೆರೆಬೇಟೆ ನಡೆಸಲಾಗುತ್ತೆ. ಇದೀಗ ಬಿಸಿಲು ಜಳಪಳಿಸಿದ ಬೆನ್ನಲ್ಲೇ ಗ್ರಾಮಸ್ಥರು ಮೀನುಗಳ ಶಿಕಾರಿ ಮಾಡಿದ್ರು. ಒಮ್ಮೆಲೆ ನೂರಾರು ಜನರು ಬಿದಿರು ಕಬ್ಬಿಣದ ಕೂಣಿಗಳನ್ನ ಬಳಸಿ ಮೀನುಗಳನ್ನ ಹಿಡಿದ್ರು. ಇದು ಕುಪ್ಪಗಡ್ಡೆ ಗ್ರಾಮದ ಕೆರೆಬೇಟೆ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು.
ನಾವಿಲ್ಲಿ ಓನ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಅಷ್ಟೇ ಬಂದಿದ್ವಿ. ಇಲ್ಲಿ ಸಾವಿರಾರು ಜನ, ತುಂಬಾ ಜನ ಹಳ್ಳಿಗಳಿಂದ, ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಬಂದು ಕೆರೆಬೇಟೆಯನ್ನ ಮಾಡಿದ್ದಾರೆ. ಸುಮಾರು 8ರಿಂದ 10 kg ಗಟ್ಟಲೆ ಮೀನನ್ನ ಒಬ್ಬೊಬ್ರು ಹಿಡಿದಿದ್ದಾರೆ, ದೊಡ್ಡ ದೊಡ್ಡ ಗಾತ್ರದ ಮೀನನ್ನ. ಮತ್ತೆ ಯಾವುದೇ ರೀತಿ ತಂಟೆ ತಕರಾರು ಏನಿಲ್ದೇನೆ ತುಂಬಾ ಚೆನ್ನಾಗಿ ಕೆರೆಬೇಟೆ ಕಾರ್ಯಕ್ರಮ ಬಂತು. ಇದು ಪಾರಂಪರೆ, ತುಂಬಾ ಹಳೆ ಕಾಲದಿಂದನೂ ತುಂಬಾ ನಡ್ಕ ಬಂದಿರೋಂತ ಒಂದು ಸಂಪ್ರದಾಯ ಅನ್ಬೋದು. ಕೆರೆಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಗ್ರಾಮಸ್ಥರು ಮಾತ್ರವಲ್ಲದೆ ಸುತ್ತಲಿನ ಗ್ರಾಮದವರು ಕೂಡ ಜಾತಿ ಮತಗಳ ಭೇದವಿಲ್ಲದೆ ಹಿರಿಯರು ಕಿರಿಯರೆನ್ನದೆ ಕೆರೆಬೇಟೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಕೆಲವರು 5ರಿಂದ 10 kg ಮೀನುಗಳನ್ನ ಬೇಟೆಯಾಡಿದ್ರು. ಇನ್ನು ಕೆಲವರು ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡಿದು ಖುಷಿಪಟ್ರು. ಈ ಕೆರೆಬೇಟೆ ಮಾಡೋದ್ರಿಂದ ನಮ್ಮ ಊರಲ್ಲಿ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳಕ್ಕೆ ಒಂದು ಅವಕಾಶ ಪ್ರತಿ ಸಾವಿರಾರು ಜನ ಸೇರಿ ವಿಶೇಷವಾಗಿ ಕೆರೆಬೇಟೆ ಮಾಡಿದ್ರು. ಒಂದು ತಂಟೆ ತಕರಾರು ಇಲ್ದಂಗೆ ಕೆರೆಬೇಟೆ ಮಾಡಿ ಮುಗಿಸಿದ್ದಾರೆ. ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಇದು. ಎಲ್ಲ ಸುತ್ತಮುತ್ತ ಕೊರ್ಕೋಳು, ಯಕ್ಷಿ, ತುಂಬಾ ಸುತ್ತಮುತ್ತ ದೂರ 10-15 ಕಿಲೋಮೀಟರ್ ದೂರದಿಂದ ಕೂಣಿಗಳನ್ನ ತಗೊಂಡ್ಬಂದು ಕೆರೆಯಲ್ಲಿ ಇಳಿದು ಮೀನನ್ನು ಹಿಡ್ಕೊಂಡು ಹೋಗಿರ್ತಕ್ಕಂಥದ್ದು ಭಾರಿ ವಿಶೇಷತೆ ಇದು. ಮಲೆನಾಡಿನಲ್ಲಿ ಇಂದಿಗೂ ಕೂಡ ಹಲವು ಗ್ರಾಮೀಣ ಕ್ರೀಡೆಗಳು ಜೀವಂತವಾಗಿವೆ. ಅದರಲ್ಲೂ ಕೆರೆಬೇಟೆ ಮಲೆನಾಡಿನ ಶ್ರೀಮಂತಿಕೆಯನ್ನ ತೋರಿಸುವಂತಹ ಗ್ರಾಮೀಣ ಕ್ರೀಡೆಯಾಗಿದೆ. ಇದನ್ನ ನೋಡದೆ ಒಂದು ರೋಮಾಂಚನ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಕೆರೆಗಳನ್ನ ಹೊಂದಿರೋ ಸ್ಥಳ. ಅಲ್ಲಿ ನಡೆಯುವಂತ ಈ ಗ್ರಾಮೀಣ ಕ್ರೀಡೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ತುಂಬಾ ವಿಶೇಷ. ಮೀನುಗಳ ಶಿಕಾರಿ ನೋಡೋದೇ ನಿಜಕ್ಕೂ ಕಣ್ಣಿಗೆ ಹಬ್ಬ. ಯಾವುದೀ ಆಟ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಒಟ್ಟೊಟ್ಟಿಗೆ ಕೆರೆಗೆ ಧುಮುಕಿರೋ ನೂರಾರು ಜನ. ನಾಮೊಂದು ತಾಮೊಂದು ಮೀನು ಹಿಡಿಯೋಕೆ ಪೈಪೋಟಿ. ಕೈಯಲ್ಲಿ ಕೋಣಿಗಳನ್ನ ಹಿಡಿದು ಜಬರ್ದಸ್ತ್ ಮೀನುಗಳ ಶಿಕಾರಿ. ಇದು ಮಲೆನಾಡಿನ ಅಪ್ಪಟ ಗ್ರಾಮೀಣ ಕ್ರೀಡೆ, ಭರ್ಜರಿ ಕೆರೆಬೇಟೆ. ಉರಿ ಬಿಸಿಲಿನಲ್ಲೂ ಜಬರ್ದಸ್ತ್ ಕೆರೆಬೇಟೆ. ಕಣ್ಮನ ಸೆಳೆದ ಮಲೆನಾಡ ಗ್ರಾಮೀಣ ಕ್ರೀಡೆ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳಿವು. ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವಂತಹ ಸೊರಬದಲ್ಲಿ ಕೆರೆಬೇಟೆ ಕ್ರೀಡೆ ನಡೆಯಿತು. ಓಟೂರು ಗ್ರಾಮದ ಒಡ್ಡಿನ ಕೆರೆಯಲ್ಲಿ ಏಕಕಾಲದಲ್ಲಿ ನೂರಾರು ಜನರು ಕೆರೆಗೆ ಇಳಿದು ಮೀನುಗಳ ಬೇಟೆಯಾಡಿದರು. ಮಳೆಗಾಲದಲ್ಲಿ ಕೆರೆಗಳಿಗೆ ಮೀನಿನ ಮರಿಗಳನ್ನ ಬಿಡಲಾಗುತ್ತೆ. ಬಳಿಕ ಬೇಸಿಗೆಯಲ್ಲಿ ಕೆರೆಗಳು ಬತ್ತಿದಾಗ ಕೆರೆಬೇಟೆ ನಡೆಸಲಾಗುತ್ತೆ. ಇದೀಗ ಬಿಸಿಲು ಜಳಪಳಿಸಿದ ಬೆನ್ನಲ್ಲೇ ಗ್ರಾಮಸ್ಥರು ಮೀನುಗಳ ಶಿಕಾರಿ ಮಾಡಿದ್ರು. ಒಮ್ಮೆಲೆ ನೂರಾರು ಜನರು ಬಿದಿರು ಕಬ್ಬಿಣದ ಕೂಣಿಗಳನ್ನ ಬಳಸಿ ಮೀನುಗಳನ್ನ ಹಿಡಿದ್ರು. ಇದು ಕುಪ್ಪಗಡ್ಡೆ ಗ್ರಾಮದ ಕೆರೆಬೇಟೆ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ನಾವಿಲ್ಲಿ ಓನ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಅಷ್ಟೇ ಬಂದಿದ್ವಿ. ಇಲ್ಲಿ ಸಾವಿರಾರು ಜನ, ತುಂಬಾ ಜನ ಹಳ್ಳಿಗಳಿಂದ, ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಬಂದು ಕೆರೆಬೇಟೆಯನ್ನ ಮಾಡಿದ್ದಾರೆ. ಸುಮಾರು 8ರಿಂದ 10 kg ಗಟ್ಟಲೆ ಮೀನನ್ನ ಒಬ್ಬೊಬ್ರು ಹಿಡಿದಿದ್ದಾರೆ, ದೊಡ್ಡ ದೊಡ್ಡ ಗಾತ್ರದ ಮೀನನ್ನ. ಮತ್ತೆ ಯಾವುದೇ ರೀತಿ ತಂಟೆ ತಕರಾರು ಏನಿಲ್ದೇನೆ ತುಂಬಾ ಚೆನ್ನಾಗಿ ಕೆರೆಬೇಟೆ ಕಾರ್ಯಕ್ರಮ ಬಂತು. ಇದು ಪಾರಂಪರೆ, ತುಂಬಾ ಹಳೆ ಕಾಲದಿಂದನೂ ತುಂಬಾ ನಡ್ಕ ಬಂದಿರೋಂತ ಒಂದು ಸಂಪ್ರದಾಯ ಅನ್ಬೋದು. ಕೆರೆಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಗ್ರಾಮಸ್ಥರು ಮಾತ್ರವಲ್ಲದೆ ಸುತ್ತಲಿನ ಗ್ರಾಮದವರು ಕೂಡ ಜಾತಿ ಮತಗಳ ಭೇದವಿಲ್ಲದೆ ಹಿರಿಯರು ಕಿರಿಯರೆನ್ನದೆ ಕೆರೆಬೇಟೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಕೆಲವರು 5ರಿಂದ 10 kg ಮೀನುಗಳನ್ನ ಬೇಟೆಯಾಡಿದ್ರು. ಇನ್ನು ಕೆಲವರು ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡಿದು ಖುಷಿಪಟ್ರು. ಈ ಕೆರೆಬೇಟೆ ಮಾಡೋದ್ರಿಂದ ನಮ್ಮ ಊರಲ್ಲಿ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳಕ್ಕೆ ಒಂದು ಅವಕಾಶ ಪ್ರತಿ ಸಾವಿರಾರು ಜನ ಸೇರಿ ವಿಶೇಷವಾಗಿ ಕೆರೆಬೇಟೆ ಮಾಡಿದ್ರು. ಒಂದು ತಂಟೆ ತಕರಾರು ಇಲ್ದಂಗೆ ಕೆರೆಬೇಟೆ ಮಾಡಿ ಮುಗಿಸಿದ್ದಾರೆ. ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಇದು. ಎಲ್ಲ ಸುತ್ತಮುತ್ತ ಕೊರ್ಕೋಳು, ಯಕ್ಷಿ, ತುಂಬಾ ಸುತ್ತಮುತ್ತ ದೂರ 10-15 ಕಿಲೋಮೀಟರ್ ದೂರದಿಂದ ಕೂಣಿಗಳನ್ನ ತಗೊಂಡ್ಬಂದು ಕೆರೆಯಲ್ಲಿ ಇಳಿದು ಮೀನನ್ನು ಹಿಡ್ಕೊಂಡು ಹೋಗಿರ್ತಕ್ಕಂಥದ್ದು ಭಾರಿ ವಿಶೇಷತೆ ಇದು. ಮಲೆನಾಡಿನಲ್ಲಿ ಇಂದಿಗೂ ಕೂಡ ಹಲವು ಗ್ರಾಮೀಣ ಕ್ರೀಡೆಗಳು ಜೀವಂತವಾಗಿವೆ. ಅದರಲ್ಲೂ ಕೆರೆಬೇಟೆ ಮಲೆನಾಡಿನ ಶ್ರೀಮಂತಿಕೆಯನ್ನ ತೋರಿಸುವಂತಹ ಗ್ರಾಮೀಣ ಕ್ರೀಡೆಯಾಗಿದೆ. ಇದನ್ನ ನೋಡದೆ ಒಂದು ರೋಮಾಂಚನ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.